ರಾಜ್ಯದಲ್ಲಿ ಎಷ್ಟು ಸೀಟ್ ಬಿಜೆಪಿ ಗೆಲ್ತದೆ? ಅವರು 17-20 ಅಂತಿದ್ದಾರೆ ಕಾಂಗ್ರೆಸ್, ನೀವು ಹೇಳ್ತೀರಿ 20. ನೋಡಿ ಸರ್, ನಮ್ಮದು ಲೆಕ್ಕಾಚಾರ ಕನಿಷ್ಠ 25 ಸೀಟ್ ಬರಬೇಕು. ಯಾಕಂದರೆ ಇಂಥ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ 10 ವರ್ಷದ ಸಾಧನೆಗಳು ಮತ್ತು ಭವಿಷ್ಯ ಭಾರತದ ಚಿಂತನೆ ಸಾಮಾನ್ಯ ಜನರಿಗೆ ಇವತ್ತು ಬಂದಿದೆ. ಮೊದಲು ನಾವು ಬರೀ ರಾಜಕಾರಣಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ಸಿದ್ಧಾಂತ ದೇಶ ಮಾತಾಡ್ತಾಯಿದ್ವಿ. ಇವತ್ತು ಒಬ್ಬ ಸಾಮಾನ್ಯ ಗುಡಿಸಲಲ್ಲಿರುವಂಥ ಮತದಾರನೂ ಸಹ, ಒಬ್ಬ ಹೆಣ್ಣು ಮಗಳು ಸಹಿತ ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡುವಂಥ ಚುನಾವಣೆ ಇದು. ಯಾವುದೇ ಒಂದು ಜಾತಿ ಮೇಲೆ ಆಗೋ ಚುನಾವಣೆ ಅಲ್ಲ ಇದು. ಒಟ್ಟಾರೆ ಲೋಕಸಭೆ ಚುನಾವಣೆ ಯಾವಾಗಲೂ ದೇಶದ ಆಡಳಿತ, ದೇಶದ ಭದ್ರತೆ, ದೇಶದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಚುನಾವಣೆ. ಇದರಲ್ಲಿ ಯಾರೇ ಏನೇ ಮಾಡಿದ್ರೂ ಜಾತಿ ಆಧಾರದ ಮೇಲೆ ಜನ ಓಟ್ ಹಾಕೋದಿಲ್ಲ. ಜನ ಓಟ್ ಹಾಕೋದು ವಿಧಾನಸಭೆಯಲ್ಲೂ ಏನು ನಮ್ಮ ಪಂಚಾಯತಿಗಳಲ್ಲಿ ಆ ಒಂದು ವ್ಯವಸ್ಥೆ ಬರ್ಬೋದು ಹೊರತು ಲೋಕಸಭೆಯಲ್ಲಿ ಹೋದ ಸಲ ಕಾಂಗ್ರೆಸ್ JDSನ ಸರ್ಕಾರನೇ ಇತ್ತಲ್ಲ ಕರ್ನಾಟಕದಲ್ಲಿ. ನಾವು 25 ಸೀಟ್ ಬಂದೀವಲ್ಲ. ಅವ್ರದ್ದು ಆಡಳಿತ ಪಕ್ಷ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು. ಅದೇ ಮಾದರಿಯಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ. ಹಾಗಾದರೆ ಈ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಡಲಿಕ್ಕಾಗಲಿಲ್ಲಲ್ಲ. ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ, ಮಗನಿಗೆ, ತಮ್ಮನಿಗೆ, ಹಳೆಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಅಂದರೆ ಒಬ್ಬರೇ ಕೋಟಾ ಶ್ರೀನಿವಾಸರಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಲ್ಲಾದರೂ ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡಲಿಕ್ಕಾಗಿದೆ. ಅಂದರೆ ಇದು ಏನು ಅಂದರೆ ದಿವಾಳಿ ಆಗಿದೆ ಕಾಂಗ್ರೆಸ್. ಇವರೆಲ್ಲ ಮಂತ್ರಿ ಮಕ್ಕಳನ್ನ, ಮಂತ್ರಿ ಹಳೆಗಳನ್ನು ಯಾಕೆ ಮಾಡ್ಯಾರಪ್ಪ ಅಂದರೆ ಸಿಕ್ಕಾಪಟ್ಟೆ ಲೂಟಿ ಮಾಡಿದ್ದಾರೆ. ಅವ್ರ ಬಳಿ ದುಡ್ಡಿದೆ, ದುಡ್ಡಿದ್ರೆ ಜನ ಓಟ್ ಹಾಕ್ತಾರೋ ಅಂತ ಮೂರ್ಖ ಒಂದು ಅವ್ರ ವಿಚಾರ ಇರೋದ್ರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸಿನ ಕುಟುಂಬಗಳೇ ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಯಾರ. ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ. ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗಲತ್ತೆ ಯಾರೂ ತ್ಯಾಗ ಮಾಡಲಿಲ್ಲ. ತಮ್ಮ ಮಕ್ಕಳ ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ. ಆ ಪ್ರಯೋಗಶಾಲೆಯಲ್ಲಿ ಮಕ್ಕಳು ಗೆದ್ದರೂ ಬತ್ತು, ಸೋತರು ಬತ್ತು. ಸೋತ್ರಂತರೂ ಮಂತ್ರಿ ತಲೆದಂಡ ಅಂತ ಹೇಳ್ಯಾರ. ಎಷ್ಟು ತಲೆದಂಡ ಆಗ್ತಾವು, ಆ ತಲೆದಂಡೇ ಉಳಿದಿಲ್ಲ. ಲೋಕಸಭೆ ನಂತರ ಈ ಸರ್ಕಾರೇ ಉಳಿದಿಲ್ಲ.